ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ನಿತಿನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ದಿನ ನಾವು ಈ ಡಯೋಡ್ಸ್ ಅಂದ್ರೇನು, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವಿನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಟಾಪಿಕ್ ಹೋಗೋಣ. ಟಾಪಿಕ್ ಅಂದ್ರೆ ಆಲ್ರೆಡಿ ಹೇಳಿದ್ದೀನಲ್ವಾ, ವಾಟ್ ಈಸ್ ಡಯೋಡ್ಸ್ ಮತ್ತು ಕಾಂಪೋನೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್. ಈ ಡಯೋಡ್ ಅಂದ್ರೆ ಅದೊಂದು ಟೂ ಟರ್ಮಿನಲ್ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್. ಅಂದ್ರೆ ಅದು ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್. ಅದು ಹೇಗೆ ಬಿಲ್ಡ್ ಆಗಿದೆ ಅಂದ್ರೆ ಅದೊಂದು ನೇಚರ್, ಅಂದ್ರೆ ಅದೊಂದು ಎಲಿಮೆಂಟ್. ಆ ಎಲಿಮೆಂಟ್ ಸಹಾಯದಿಂದ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಬೋದು. ಹಿಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದಾವೆ ಎಲೆಕ್ಟ್ರಿಸಿಟಿ ಹೇಗೆ ಪಾಸ್ ಆಗುತ್ತೆ ಅಂತ. ಅದರಲ್ಲಿ ಇದೊಂದು ಕಾಂಪೋನೆಂಟ್. ಈ ಡಯೋಡ್ ಬಂದು ಮೇನ್ ಕಂಡಕ್ಟ್ ಏನಂತ, ಅದು ಫ್ಲೋ ಎಲೆಕ್ಟ್ರಿಸಿಟಿನ ಮಾಡುತ್ತೆ. ಅಂದ್ರೆ ಅದು ಫ್ಲಕ್ಚುವೇಟರ್ ಮಾಡುತ್ತೆ. ಅಂದ್ರೆ ನೀವು ಯಾವ್ದಾನ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ಬೇಕಂದ್ರೆ ನೀವು ಹೈ ಮತ್ತೆ ಲೋ ಮಾಡಕ್ ಬಿಡೋಲ್ಲ. ಒಂದೇ ಡೈರೆಕ್ಟ್ ಆಗಿ ಎಷ್ಟು ಸಪ್ಲೈ ಕೊಡ್ತೀರೋ ಅಷ್ಟೇ ಸಪ್ಲೈನ ಔಟ್ಪುಟ್ ಕೊಡೋದ ತರ ಅದು ಡಯೋಡ್ ನ ವರ್ಕ್ ಮಾಡುತ್ತೆ. ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಈ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಯಾವ ಇರುತ್ತೆ? ಒಂದು ಇನ್ಸುಲೇಟರ್, ಸೆಮಿ ಕಂಡಕ್ಟರ್, ಡಯೋಡ್ಸ್, ರೆಸಿಸ್ಟರ್ಸ್, ಕೆಪಾಸಿಟರ್, ಜಿನ ಡಯೋಡ್ಸ್, ಇವೆಲ್ಲ ಒಂದು ಎಲಿಮೆಂಟ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಆಗಿರುತ್ತೆ. ಇದೇ ತರ ಮೋರ್ ಇನ್ಫಾರ್ಮೇಶನ್ಸ್ ನ ಗ್ಯಾದರ್ ಮಾಡ್ಬೇಕಂದ್ರೆ ಈ ನ್ಯೂ ಟೆಕ್ನೋ ಇರೋದೇ ನಿಮ್ಗೋಸ್ಕರ. ನೀವು ಇದೇ ತರ ಮೋರ್ ಇನ್ಫಾರ್ಮೇಶನ್ಸ್ ನ ನೀವು ಗ್ಯಾದರ್ ಮಾಡ್ಕೊಬಹುದು. ಥ್ಯಾಂಕ್ ಯು.